ಕುಮಾರಸ್ವಾಮಿ ದೇವೇಗೌಡರು ಇಬ್ಬರು ಕೂಡ ದೆಹಲಿ ಪಾಲಿಟಿಕ್ಸಲ್ಲಿ ಬ್ಯುಸಿಯಾಗಿದ್ದಾರೆ. ಜೊತೆಗೆ ಮಾಜಿ ಮುಖ್ಯಮಂತ್ರಿ ಹಾಲಿ ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಅವರು ರಾಜ್ಯದಲ್ಲಿ ಪ್ರವಾಸ ಮಾಡೋದಕ್ಕೆ ಆಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಬೃಹತ್ ಇಲಾಖೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಅವ್ರಿಗೆ ಕೊಟ್ಟಿದ್ದಾರೆ. ಹೀಗಾಗಿ ರಾಜ್ಯದಲ್ಲಿ ಸಂಘಟನೆಯ ಜವಾಬ್ದಾರಿ ನಿಖಿಲ್ ಕುಮಾರಸ್ವಾಮಿ ಅವರು ವಹಿಸ್ಕೊಂಡಿದ್ದಾರೆ. ಈಗಾಗಲೇ ಪಕ್ಷದ ನೋಂದಣಿ ವಿಚಾರದಲ್ಲಿ 224 ವಿಧಾನಸಭಾ ಕ್ಷೇತ್ರದಲ್ಲೂ ಒಂದು ಸಾರಿ ಪ್ರವಾಸವನ್ನು ಮಾಡಿ ಬಂದಿದ್ದಾರೆ. ಈ ನಡುವೆ ಮತ್ತೊಮ್ಮೆ 2ನೇ ರೌಂಡನ್ನು ಶುರು ಮಾಡ್ಕೊಂಡಿದ್ದಾರೆ. ಅದು ಕಲಬುರಗಿ ಜಿಲ್ಲೆಯಿಂದಲೇ. ಯಾಕಂತ ಹೇಳಿದ್ರೆ ಕಲಬುರಗಿ ಜಿಲ್ಲೆಯಲ್ಲಿ ಭಾಳಷ್ಟು ಬೆಳೆ ಹಾನಿ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಮಲ್ಲಿಕಾರ್ಜುನ ಖರ್ಗೆ ಅವರು ಹೋದಂತಹ ರೈತರಿಗೆ ಅವಮಾನ ಮಾಡಿದ್ರು ಅನ್ನುವಂಥ ಒಂದು ಸುದ್ದಿ ರಾಜ್ಯದಲ್ಲಿ ಅಷ್ಟೇ ಅಲ್ಲ ದೇಶದ ಮಟ್ಟದಲ್ಲೂ ಕೂಡ ಸದ್ದು ಮಾಡಿತು. ಇದನ್ನು BJP ಅವರು ಎನ್ಕ್ಯಾಶ್ ಮಾಡ್ಕೊಳ್ಳೋದಕ್ಕೂ ಮೊದಲೇ ನಿಖಿಲ್ ಕುಮಾರಸ್ವಾಮಿ ಅವರು ಆ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟಿದ್ದರು. ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಪ್ರಶ್ನೆ ಮಾಡಿದರು. ಪ್ರಿಯಾಂಕ ಖರ್ಗೆ ಅವರನ್ನು ನೇರವಾಗಿ ಪ್ರಶ್ನೆ ಮಾಡಿದರು. ಅಂದರೆ ಅಧಿಕೃತ ವಿರೋಧ ಪಕ್ಷವು ಆ್ಯಕ್ಟಿವ್ ಆಗೋದಕ್ಕೂ ಮೊದಲೇ ಪ್ರಾದೇಶಿಕ ಪಕ್ಷವಾದಂತಹ JDS ರೈತರ ವಿಚಾರದಲ್ಲಿ ಆ್ಯಕ್ಟಿವ್ ಆಗ್ತದೆ. ಧರ್ಮದ ವಿಚಾರಗಳಲ್ಲೂ ಕೂಡ ಪ್ರಸ್ತಾಪವನ್ನು ಮಾಡ್ತಾ ಇದೆ. ಹಲವು ವಿಚಾರಗಳನ್ನು BJP ಅವ್ರಿಗಿಂತಲೂ ಒಂದು ಹೆಜ್ಜೆ ಮುಂದೆ ಹೋಗಿ ನಿಖಿಲ್ ಕುಮಾರಸ್ವಾಮಿ ಮತ್ತು ಕುಮಾರಸ್ವಾಮಿ ಅವರು ಮಾತನಾಡ್ತಾ ಇದ್ದಾರೆ. ಇದು ಹಲವು ಉದಾಹರಣೆಗಳ ಸಮೇತ ಹೇಳೋದಾದರೆ ಅದು ಧರ್ಮಸ್ಥಳ ಪ್ರಕರಣ ಆಗಿರ್ಬೋದು, ಮದ್ದೂರು ಪ್ರಕರಣ ಆಗಿರ್ಬೋದು, ಹಾಸನದ ಪ್ರಕರಣ ಆಗಿರ್ಬೋದು, ಈಗ ಕಲಬುರಗಿ ಪ್ರಕರಣ ಆಗಿರ್ಬೋದು. ಹಲವು ಪ್ರಕರಣಗಳಲ್ಲಿ ರಾಜ್ಯದಲ್ಲಿ JDS ಭಾಳಷ್ಟು ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೆ. ಹಾಗಂದ ಮಾತ್ರಕ್ಕೆ ಎಲ್ಲವೂ ಕೂಡ ಪ್ಲಸ್ಸೇ ಇದ್ದಾವೆ ಅಂತ ಹೇಳಿದ್ರೆ JDSಲ್ಲೂ ಕೂಡ ಹಲವು ಮೈನಸ್ಗಳು ಇದ್ದಾವೆ. ಅಂದರೆ ನಿಖಿಲ್ ಕುಮಾರಸ್ವಾಮಿ ಅವರ ಜೊತೆ ಇನ್ನೂ ದೊಡ್ಡ ಮಟ್ಟದ ಒಂದು ಸಂಘಟನೆಯ ಚತುರರು ಬೇಕಾಗಿದ್ದಾರೆ. ಹಲವು ಸಮುದಾಯದ ನಾಯಕರುಗಳು ಬೇಕಾಗಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರು ಏಕಾಂಗಿ ಆಗಿದ್ದಾರೆ ಅನ್ನುವಂಥ ಒಂದು ಚರ್ಚೆ ಇರುವಂಥ ಒಂದು ಸಂದರ್ಭದಲ್ಲಿ ಅಲ್ಲೊಬ್ಬರು ಇಲ್ಲೊಬ್ಬರು ನಾಯಕರನ್ನು ಕರೆಯುವಂಥ ಒಂದು ಕೆಲಸವನ್ನು ಮಾಡ್ತಾಯಿದ್ದಾರೆ. ಅದಷ್ಟೇ ಅಲ್ಲ 224 ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಸಮುದಾಯವಾರು ನಾಯಕರುಗಳು JDSಗೆ ಅವಶ್ಯಕತೆ ಇದೆ. ಇದು ಮಾಡದ ಹೊರತು 28ರ ವಿಧಾನಸಭಾ ಚುನಾವಣೆ JDSಗೆ ಅಷ್ಟು ಸುಲಭ ಇಲ್ಲ. ಅದೇ ರೀತಿ ರಾಜ್ಯದಲ್ಲಿ ಮೈತ್ರಿಯಿಂದಲೇ ಚುನಾವಣೆ ಎದುರಿಸಬೇಕು ಅನ್ನುವಂಥ ಒಂದು ಜಪವನ್ನು ಅಧಿಕೃತ ವಿರೋಧ ಪಕ್ಷದ ನಾಯಕರಾದಂತಹ ಆರ್ ಅಶೋಕ್ ಅವರು ಮಾಡ್ತಾಯಿದ್ದಾರೆ. ಯಾವಾಗ ಆರ್ ಅಶೋಕ್ ಅವರು ಹಳೆ ಮೈಸೂರು ಭಾಗದಲ್ಲಿ ಪ್ರವಾಸ ಮಾಡೋದಕ್ಕೆ ಅವಕಾಶಗಳು ಸಿಗ್ತಾವೋ ಅಶೋಕ್ ಜಪ ಮಾಡ್ತಾ ಇರುವಂಥದ್ದು ಮೈತ್ರಿ ಮಾಡ್ಕೊಳ್ಳೋದಕ್ಕೆ ಅಶೋಕ್ ಪರವಾಗಿರ್ಬೋದು. ಆದರೆ BJPಯಲ್ಲಿ ಹಲವರಿಂದ ಅಪಸ್ವರ ಇದೆ. ರಾಜ್ಯದಲ್ಲಿರುವಂತಹ ಕಾಂಗ್ರೆಸ್ ವಿರುದ್ಧ ಭಾಳಷ್ಟು ಅಪಸ್ವರಗಳು ಇರೋದ್ರಿಂದ ನಾವು ಏಕಾಂಗಿಯಾಗಿ ಹೋರಾಟ ಮಾಡಿದ್ರೂ ಕೂಡ 2028ರ ವಿಧಾನಸಭಾ ಚುನಾವಣೆಯಲ್ಲಿ 125 ಸ್ಥಾನ ಗೆಲ್ಲೋದು ಕಷ್ಟ ಅಲ್ಲ ಅನ್ನುವಂಥ ಒಂದು ಚರ್ಚೆ ಆರಂಭ ಆಗಿದೆ. ಈ ನಡುವೆ ಅಶೋಕ್ ಹೇಳ್ತಿರೋದು ಒಂದು ವೇಳೆ JDS ಪ್ರತ್ಯೇಕವಾಗಿ ಚುನಾವಣೆಗೆ ಹೋಗಿದ್ದೆ ಆದರೆ ಅದರ ನೇರ ಲಾಭ ಕಾಂಗ್ರೆಸ್ಗೆ ಆಗುತ್ತೆ. ಹೀಗಾಗಿ ಮೈತ್ರಿಯಿಂದಲೇ ಚುನಾವಣೆ ಮಾಡಬೇಕು ಅನ್ನುವಂಥ ಒಂದು ಲೆಕ್ಕಾಚಾರವನ್ನು ಇಟ್ಕೊಂಡೇ ಹಲವು ಬಾರಿ ಇಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಮದ್ದೂರಲ್ಲಿ ಆರ್ ಅಶೋಕ್ ಅವರು ಬಹಿರಂಗವಾಗಿ ಆ ಹೇಳಿಕೆ ಕೊಟ್ಟ ಬಳಿಕ ರಾಜ್ಯ JDSಲ್ಲಿ ಈ ಚರ್ಚೆ ಹೆಚ್ಚು ಆಗ್ತಾ ಇದೆ. ಆರ್ ಅಶೋಕ್ ಅವರು ಹೇಳಿದ್ದು ಕೂಡ ನಿಜ. ಯಾಕಂತ ಹೇಳಿದ್ರೆ ಒಂದು ವೇಳೆ 2028ರ ವಿಧಾನಸಭಾ ಚುನಾವಣೆಯಲ್ಲಿ JDS BJP ಜೊತೆ ಮೈತ್ರಿ ಮಾಡಿಕೊಳ್ಳದೆ ಪ್ರತ್ಯೇಕವಾಗಿ ಚುನಾವಣೆಗೆ ಹೋಗಿದ್ದೆ ಆದರೆ ಹಳೆ ಮೈಸೂರು ಭಾಗದಲ್ಲಿ JDSಗೆ ಅನುಕೂಲ ಆಗ್ಬೋದು, ಆದರೆ ಇಡೀ ರಾಜ್ಯಾದ್ಯಂತ ನಷ್ಟ ಆಗುತ್ತೆ. ಅದೇ ರೀತಿ BJPಗೆ ಹಳೆ ಮೈಸೂರು ಹೊರತುಪಡಿಸಿ ಬೇರೆ ಕಡೆ ಲಾಭ ಆಗ್ಬೋದು, ಹಳೆ ಮೈಸೂರು ಭಾಗದಲ್ಲಿ BJPಗೆ ನಷ್ಟ ಆಗುತ್ತೆ. ಹೀಗಾಗಿ ಎರಡೂ ಕಡೆ ಲಾಭ ಆಗಬೇಕು ಅನ್ನೋದಾದರೆ ಮೈತ್ರಿಯಿಂದ ಚುನಾವಣೆ ಆಗಬೇಕು. ಈ ಚರ್ಚೆ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ, ದೇವೇಗೌಡರು ಮಾಡಿದ್ದಾರೆ. ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಅವರ ಜೊತೆ ಇದು ಹೆಚ್ಚು ಚರ್ಚೆ ಮಾಡಿದಾರಂತೆ. ಹೀಗಾಗಿ ರಾಜ್ಯ JDSಲ್ಲಿ 2028ರ ವಿಧಾನಸಭಾ ಚುನಾವಣೆಯ ಜಪ ಈಗಲಿಂದಲೇ ಆರಂಭ ಆಗಿದೆ. ಒಕ್ಕಲಿಗ ಮಠಾಧೀಶರು ಸಭೆ ಕರೆಯೋದಕ್ಕೆ ಪ್ರಮುಖ ಕಾರಣವೇ ಅಶೋಕ್ ಕುಮಾರಸ್ವಾಮಿ. ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರುವಂತಹ ಶೈಕ್ಷಣಿಕ ಮತ್ತು ಸಾಮಾಜಿಕ ಸಮೀಕ್ಷೆಯ ಬಗ್ಗೆ ಒಕ್ಕಲಿಗ ಸಮುದಾಯ ಯಾವ ನಿಲುವು ಮತ್ತು ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅನ್ನೋದಕ್ಕೆ ಪಕ್ಷಾತೀತವಾಗಿ ಸಭೆ ಮಾಡಬೇಕು ಅನ್ನುವಂಥ ಒಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದು ಮೊದಲನೇದಾಗಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಹಾಗೂ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್. ಆದಿಚುಂಚನ ಶ್ರೀಗಳ ನೇತೃತ್ವದಲ್ಲಿ ಸಭೆ ಮಾಡಿ ಸಮುದಾಯಕ್ಕೆ ಒಂದು ಸಂದೇಶವನ್ನು ರವಾನೆ ಮಾಡಬೇಕು. ಜಾತಿ ಕಾಲಮಲ್ಲಿ ಏನು ಬರೆಸಬೇಕು, ಉಪಜಾತಿ ಕಾಲಮಲ್ಲಿ ಏನು ಬರೆಸಬೇಕು, ಧರ್ಮದ ಕಾಲಮಲ್ಲಿ ಏನು ಬರೆಸಬೇಕು. ರಾಜಕೀಯವಾಗಿ ನಮ್ಮ ಭಿನ್ನಾಭಿಪ್ರಾಯಗಳು ಏನೇ ಇದ್ದರೂ ಕೂಡ ಈ ಸರ್ವೆ ವಿಚಾರದಲ್ಲಿ ನಮ್ಮ ಅಭಿಪ್ರಾಯ ಒಂದೇ ಇರಬೇಕು. ಸಮುದಾಯಕ್ಕೆ ಇದರಿಂದ ಲಾಭ ಆಗುತ್ತೋ ಬಿಡುತ್ತೋ, ಆದರೆ ಸಮುದಾಯದ ಬಗ್ಗೆ ಅಂಕಿಅಂಶಗಳು ಬರುವಂಥ ಒಂದು ವರದಿ ಆಗಿರೋದ್ರಿಂದ ಇದರಲ್ಲಿ ಯಾವುದೇ ಗೊಂದಲಗಳು ಇರಬಾರ್ದು. ಸಮುದಾಯಕ್ಕೆ ಒಂದು ಸ್ಪಷ್ಟ ನಿಲುವಿರೋ ಥರ, ನಿರ್ಧಾರಗಳು ಇರೋ ಥರ, ಒಂದು ಸ್ಪಷ್ಟವಾಗಿ ಕಾಲಮಲ್ಲಿ ಬರೆಯೋ ಥರ ಒಂದು ಸಂದೇಶವನ್ನು ರವಾನೆ ಮಾಡುವಂಥ ಒಂದು ಕೆಲಸ ಆಗಬೇಕು ಅನ್ನುವಂಥ ಒಂದು ಯೋಚನೆ ಮಾಡಿದ್ದು ಆರ್ ಅಶೋಕ್ ಮತ್ತು ಕುಮಾರಸ್ವಾಮಿ. ಇಬ್ಬರು ಮಾತಾಡಿಕೊಂಡ ಬಳಿಕ ಮಠಾಧೀಶರುಗಳನ್ನು ಭೇಟಿ ಮಾಡಿದ್ರು. ನಿಮ್ಮ ನೇತೃತ್ವದಲ್ಲಿ
ಪಕ್ಷಾತೀತವಾಗಿ ಸಭೆ ಮಾಡಬೇಕು, ಹೀಗಾಗಿ ನಿಮ್ಮ ಸಾನ್ನಿಧ್ಯದಲ್ಲೇ ಆ ಸಭೆಯನ್ನು ಕರೀರಿ ಅನ್ನುವಂಥ ಒಂದು ಮನವಿಯನ್ನು ಮಾಡಿಕೊಂಡಿದ್ದರು. ಆ ಹಿನ್ನೆಲೆಯಲ್ಲೇ ಮೊನ್ನೆ ನಡೆದಂತಹ ಸಭೆಯಲ್ಲಿ ಪಕ್ಷಾತೀತವಾಗಿ ಸಮುದಾಯದ ಪರ ನಿಂತರು. ಮನೆ ಬಳಿ ಅಧಿಕಾರಿಗಳು ಬಂದಾಗ ಏನು ಮಾಹಿತಿ ಕೊಡಬೇಕು, ಜಾತಿ ಕಾಲಮಲ್ಲಿ ಏನು ಹೇಳಬೇಕು, ಉಪಜಾತಿ ಕಾಲಮಲ್ಲಿ ಏನು ಬರೆಸಬೇಕು, ಧರ್ಮದ ಕಾಲಮಲ್ಲಿ ಏನು ಬರೆಸಬೇಕು, ಜೊತೆಗೆ ಅವಧಿಯನ್ನು ವಿಸ್ತರಣೆ ಮಾಡಿ ಅನ್ನುವಂಥ ಒಂದು ಒತ್ತಾಯವನ್ನು ಮಾಡೋದಕ್ಕೆ ಮೊನ್ನೆ ನಡೆದಂತಹ ಸಭೆಯಲ್ಲಿ ನಿರ್ಧಾರವನ್ನು ಕೈಗೊಳ್ಳಲಾಯಿತು. ಈ ಎಲ್ಲ ನಿರ್ಧಾರಗಳ ಹಿಂದೆ ಇರೋದೇ ಆರ್ ಅಶೋಕ್ ಮತ್ತು ಕುಮಾರಸ್ವಾಮಿ ಅನ್ನುವಂಥ ಒಂದು ಚರ್ಚೆ ಈಗ ಸಮುದಾಯದಲ್ಲಿ ಜೋರಾಗಿ ಆಗ್ತಾಯಿದೆ. ಇದಾಗಿತ್ತು ಇವತ್ತಿನ ಆಫ್ ದ ರೆಕಾರ್ಡ್ ವಿಶೇಷ ಕಾರ್ಯಕ್ರಮ. ಮುಂದಿನ ವಾರ ಮತ್ತಷ್ಟು ಇನ್ಸೈಡ್ ಸ್ಟೋರಿಗಳ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.